ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ನಾನು ಇಂಟ್ರೋ ವಿಡಿಯೋ ತೊಗೊಂಡಿರಲಿಲ್ಲ. ಸೊ ಈ ರೀತಿ ನಮ್ಮ ಮೇನ್ ಡೋರ್ನ ಡೆಕೋರೇಟ್ ಮಾಡಿದ್ವಿ. ಸೊ ಹಾರ ಹಾಕಿದ್ರು ಮತ್ತು ರಂಗೋಲಿ ಹಾಕಿದ್ರು. ನಾನು ಎದೊಳಕ್ಕಿಂತ ಮುಂಚೆನೇ ಇದೆಲ್ಲ ಆಗೋಗಿತ್ತು. ಆ್ಯಂಡ್ ನಮ್ಮ ಅಪ್ಪು ಎಲ್ಲ ಎಣ್ಣೆ ಎಲ್ಲ ಹಚ್ಕೊಂಡು ಅವ್ರ ಅಜ್ಜಿ ಕೇಳಿದ್ದ. ಏಯ್ ಪೈಲ್ವಾನ್, ನಾನು ಪೇಂಟಿಂಗ್ ಬಿತ್ತಿಂದೆ. ಇಲ್ಲಿ ನೋಡು, ಬಾಯ್ಲಿ ಬಾಯ್ಲಿ ಎಲ್ಲನೂ ಬಾಯ್ಲಿ. ನಿಂತ್ಕೋ, ಇಲ್ಲ ಒಂದು ನಿಮಿಷ ನಿಂತ್ಕೋ. ಎಣ್ಣೆ ಹಚ್ಕೊಂಡಿದ್ದಾನೆ. ಆ್ಯಂಡ್ ನಿನಗೆ ಸ್ನಾನ ಮಾಡಿಸಲ್ಲ, ಹಿಂಗೆ ಇರ್ಬೇಕು ನೀನು. ಹ್ಞೂ, ಇವತ್ತೆಲ್ಲ ಹಿಂಗೆ ಇರಬೇಕು. ನಾಳೆ ಸ್ನಾನ ಮಾಡ್ತಾರ. ಮತ್ತೆ ಹಂಗೆ ಮಾತಾಡ್ತೀಯಾ? ನಾನೇನು ಕಿಡ್ಲು ಮಾಡಿದೆ? ಏನು ಕಿಡ್ಲು ಮಾಡಿದೆ ನಾನು? ಸರಿ, ಹಂಗೆ ಇರಬೇಕು ಅಂತ ಹೇಳಿದ್ದ ಅದಕ್ಕ. ಇಲ್ಲ, ಸ್ನಾನ 2 ದಿವಸ 1 ವಾರ ಇರ್ಬೇಕು. ಹಿಂಗೆ 1 ವಾರ ಬಿಟ್ಕೊಂಡು ಸ್ನಾನ ಮಾಡಬೇಕು. ಅದೇ ಯುಗಾದಿ ಅನ್ನೋದು. ಹೂನಾ, 1 ವಾರ ಇರಬೇಕು ಹಿಂಗೆ. ಬಟ್ಟೆ ಚಡ್ಡಿ ಏನು ಇಲ್ದಿರ ಹಂಗೆ ಹಿಂಗೆ ದುಂಡಗಿರ್ಬೇಕು. ಪ್ರಾಮಿಸ್. ಇಲ್ಲಿ ಹ್ಞೂ, ನಿಮ್ಮ ಮಮ್ಮಿನ ಕೇಳೋಗ್ಬೇಕಾರೆ. ನಿಮ್ಮ ಮಮ್ಮಿನ ಕೇಳೋಗ್ಬೇಕಾರೆ ಇಲ್ಲ, ಸ್ನಾನ ಮಾಡಿಸ್ತಾರೆ. ರಾಗಿ ಹಿಟ್ಟು ತಗೊಂಡು ಚೆನ್ನಾಗಿ ಮೈಯೆಲ್ಲ ತಿಕ್ಕಿ ಸ್ನಾನ ಮಾಡಿಸ್ತಾರೆ. ಓಕೆ, ಡನ್ ಡನ್. ಹಾ, ಡನ್. ಮೈಯಲ್ಲಿ 1/4 kg ಮಾಂಸ ಎಲ್ಲ ನಮ್ಮ ಮಾತಾಡ್ತಾರೆ. ನಮ್ಮ ಇದು ತೋರ್ಸೋಗು, ಹೊಸ ಸ್ಕ್ರೀನ್ ಬಂದಿರೋದು. ಅಲ್ಲಿ ಯಾವುದು ಹೊಸ ಸ್ಕ್ರೀನ್ ಬಂದಿದ್ದು? ನೆನ್ನೆ ಹಾಕಿದ್ರಲ್ಲ. ನಿನ್ನ ಮೈಯಲ್ಲಿರೋ ಎಣ್ಣೆ ಎಲ್ಲ ಹಚ್ಬೇಡ. ಬಾಯಿ ಕಡೆ ಬಿಡು ಅದನ್ನು. ಹೊಸ ಸ್ಕ್ರೀನ್ ನೆನ್ನೆ ತಾನೇ ಬಂದಿರೋದು. ನೆನ್ನೆ ಜಸ್ಟ್ ಎಸ್ಟರ್ಡೇ. ಇದು ನಾನು ಸೆಲೆಕ್ಟ್ ಮಾಡಿದ್ದು ಗೈಸ್. ಹತ್ರದಿಂದ ಹಿಂಗೆ ಕಾಣಿಸುತ್ತೆ. ಆ್ಯಂಡ್ ಇದು ಶೀರು. ಮುಂಚೆ ಪೈಪ್ ಇತ್ತು, ಇವಾಗ ಪೈಪ್ ಇಲ್ಲ. ಹಿಂಗೆ ಥರ ನಾನೇ ಈ ಥರ ಬೇಕು ಅಂತೇಳಿ ಮಾಡಿಸಿದ್ದು. ಎಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದೆ ಅಂದರೆ, ಮೈ ಗಾಡ್, ಸ್ಕ್ರೀನ್ಗೆ 25,000 ಕೊಡೋ ಥರ ಆಗಿಬಿಟ್ಟಿದೆ. ಸ್ನಾನ ಇಲ್ಲ ನಿಂಗೆ ಇವತ್ತು, ಸ್ನಾನ ಇಲ್ಲ. ನಿಜ ಸ್ನಾನ ಇಲ್ಲ. ಏಯ್ ಬಿಡ ಕೂದಲು. ಈ ಥರ ನಾವು ನಮ್ಮಪ್ಪ ಆಲ್ಮೋಸ್ಟ್ ಯಾವಾಗ ಕಿತ್ತಾಡ್ತಾ ಇರ್ತೀವಿ ಗೈಸ್. ಆದರೆ ನನಗೂ ಆಸೆ ಇದೆ. ಆದರೆ ಅವನಿಗೆ ಸುಮ್ಮನೆ ತಮಾಷೆ ಮಾಡ್ಕೊಂಡು ಇನ್ನೂ ಜಾಸ್ತಿ ಕೀ ಕೊಡ್ತೀನಿ ಅವನಿಗೆ, ಇನ್ನೂ ಜಾಸ್ತಿ ಆಡಲಿ ಅಂತ. ಮತ್ತು ನಮ್ಮ ಚಿಕ್ಕುಗೆ ಯುಗಾದಿ ಹಬ್ಬ ಅಂದ್ಬಿಟ್ಟು ಹಂಗೆ ದೇವ್ರ ಮೇಲೆ ಪ್ಲೇಟ್ನೇ ಇಕ್ಬಿಟ್ಟು ಒಂದು ಫೋಟೋ ಶೂಟ್ ಮಾಡಿದ್ರೆ ಅವ್ರ ಅಮ್ಮ ಮಾಡ್ತಿದ್ಲು. ಅವನಿಗಂತೂ ಫೋಟೋ ಅಂದ್ರೆ ಇಷ್ಟ ಇಲ್ಲ ಗೈಸ್. ಇವಾಗ ನಮ್ಮ ಅಪ್ಪು ಅವ್ರು ಚಿಕ್ಕ ವಯಸ್ಸಲ್ಲಿ ತುಂಬ ಪೋಸ್ ಮಾಡ್ತಾಯಿದ್ದ. ನಗಿ ಅಂದರೆ ಒಂಥರ ಅವ್ನ ಫೋಟೋ ಅಂದರೆ ಇಷ್ಟ ಇತ್ತು. ಆದರೆ ಇವಾಗ ಅಪ್ಪುಗೆ ಇಷ್ಟ ಇಲ್ಲ. ಇವಾಗ ಇವ್ನು ಚಿಕ್ಕವನಿಗೆ ಇವಾಗೂ ಇಷ್ಟ ಇಲ್ಲ. ಮೋಸ್ಟ್ಲಿ ಒಂದು ದೊಡ್ಡವನಾದ್ಮೇಲೆ ಇವ್ನು ಇಷ್ಟಪಡ್ತಾನೇನೋ ಗೊತ್ತಿಲ್ಲ. ಯಾರು ಫೋಟೋ ಇರೋದಿಲ್ಲ ಪಾಂಗು ಪಾಪ. ಯಾಕೆ ನಿಂಗೆ ಫೋಟೋ ಹಿಡಿಯಲ್ಲ ಈ ನಡುವೆ? ಹಾಂ, ಯಾಕೆ? ಹಾಂ, ಏನೋ ಹಾಂ, ಕಣ್ಣೆ ಮಾಡ್ಕೊಂತ್ಯಾ? ಚೈನೀಸ್ ಅವನೇ ಕುಶಾನಿ. ಬರೀ ಹುಡುಗಿ ರಸ ನೆನಪಿಟ್ಕೊಳ್ಳಿ. ಹ್ಯಾಪಿ ಯುಗಾದಿ. ಆ್ಯಂಡ್ ನಾನು ಏನೂ ರೆಡಿ ಆಗಿರಲಿಲ್ಲ ಗೈಸ್. ಸುಮ್ಮನೆ ಹೊಸ ಬಟ್ಟೆ ಹಾಕೋ ಅಂತ ಹಿಂಸೆ ಮಾಡ್ತಿದ್ರು ನಮ್ಮಪ್ಪ. ಸೊ ಹಾಕ್ಕೊಂಡೆ, ನನಗೇನು ಇಂಟ್ರೆಸ್ಟ್ ಇಲ್ಲ ರೆಡಿ ಆಗೋದಕ್ಕೆ. ಅಲ್ಲ, ಡ್ರೆಸ್ ಹೆಂಗೈತೆ ಬ್ಲಾಗ್ ತೋರ್ಸು. ಗಾಡಿ ಬಿಡು, ಈ ಕಡೆ ಬಾ. ನಮ್ಮ ಅಪ್ಪು ಔಟ್ಫಿಟ್ ಗೈಸಿದ್ದು. ಸ್ನಾನ ಮಾಡ್ಕೊಂಡ ಅಳ್ತಾ ಇತ್ತಲ್ಲ. ಆ್ಯಂಡ್ ರಂಗೋಲಿ ನೋಡಿ ನಮ್ಮಮ್ಮ ಹಾಕಿರೋದು. ಯಾರು ಹಾಕಿರೋದು ರಂಗೋಲಿ?
ಹಾಂ ಹಾಂ ಗಂಟ್ಲಲ್ಲೇ ಮಾತಾಡೋದು ಗೈಸ್ ಇವನು. ಮುಮ್ಮೆ ಅಂತೆ. ಮಮ್ಮಿ ಅನ್ನು. ನೀನು ಏನಕ್ಕೆ ಮಮ್ಮಿ ನಾನು ಅನ್ನೋದು? ಅಜ್ಜಿ ತಾನೇ ಆಗ್ಬೇಕು ನಿಂಗೆ. ಬೇರೆ ಇಷ್ಟೊತ್ತು ಉಲ್ಟಾ ಹಾಕ್ಕೊಂಡಿದ್ದೀನಿ. ಏನಾ ಗೊತ್ತಿಲ್ಲ. ಆ್ಯಂಡ್ ಇದು ನನ್ನ ಔಟ್ಫಿಟ್ ಗೈಸ್. ನಾನು ಚೂರು ರೆಡಿ ಆಗಿಲ್ಲ, ತಲೆ ಕೂಡ ಬಾಚಿಲ್ಲ, ನನಗೇನೋ ಇಂಟ್ರೆಸ್ಟ್ ಇಲ್ಲ ನನಗೆ. ಇದು ಊರ ಹಬ್ಬಕ್ಕೆ ಈ ಡ್ರೆಸ್ ಗೈಸ್, ಈ ಥರದ್ದೊಂದು ಇನ್ನೊಂದು ತಂದಿದ್ರು. ಇದು ಹಾಕ್ಕೊಂಡಿದ್ದೀನಿ ಇವಾಗ. ಫೋಟೋ ಇಡ್ಸ್ಕೊಳೋ ಇಂಟ್ರೆಸ್ಟು ಇಲ್ಲ, ಏನೂ ಇಲ್ಲ. ಕಾಲೇಜ್ಗೆ ಯಾವತ್ತಾದರೂ ಬರೀ ಅಳೋದೆ, ಬರೀ ಅಳೋದೆ, ಯಾವಾಗ ನೋಡೋ ಅಳೋದೆ. ಕಾಲೇಜ್ಗೆ ಯಾವಾದರೂ ಹಾಕೊಂಡು ಹೋದಾಗ ಅಥವಾ ಎಲ್ಲ ಫಂಕ್ಷನ್ಗೆ ಹಾಕೊಂಡು ಹೋದಾಗ ಆವತ್ತು ಇಡ್ಸ್ಕೊತೀನಿ. ಇವತ್ತು ಹಾಕೊಂಡು ಮೂಡಿಲ್ಲ, ಹೊಟ್ಟೆ ಬಯಸಿದೆ. ಇವಾಗ ಅಡುಗೆ ಮಾಡ್ತಿದ್ದಾರೆ. ತಿಂದ್ಬಿಟ್ಟು ಈ ಡ್ರೆಸ್ ಬಿಚ್ಚ ಹಾಕ್ಬಿಟ್ಟು ಮಲ್ಕೊಳ್ಳೋದಷ್ಟೇ. ಯಾವ್ದಿದ್ದು ಲೂಸ್ ಗಿರಕ್ಕೆ? ಎಲ್ಲಿ ಕನ್ನಡ ರಾಜ್ಯೋತ್ಸವ ಫಂಕ್ಷನು? ಹಾಂ ಎಲ್ಲಿ? ಅಲ್ಲ ರೆಡ್ ಆ್ಯಂಡ್ ಎಲ್ಲೋ ಹಾಕೊಂಡಿದ್ಯಲ್ಲ, ಅದಕ್ಕೆ ಕೇಳ್ತಿದ್ದೀನಿ. ಹೊಟ್ಟೆ ಮಾತ್ರ ಸಿಕ್ಕಾಪಟ್ಟೆ ಹಸಿದೆ ತಪ್ಪು. ಆ ಕಾರ್ಗೆ 1500 ಕೊಟ್ಟಿರ್ತೀವಿ. ಡೋರ್ ಆಚೆ ಬರ್ತಾ ಇತ್ತು, ಎಲ್ಲ ಕೊಡಿಲಿ ಮಗನೆ. ನಾನು ಸಹಿ ತೋರಿಸ್ತೀನಿ. ಚಾರ್ಜ್ ಆನ್ ಮಾಡು. ಈ ಥರ ರಿಮೋಟ್ ಕಂಟ್ರೋಲ್. ಡೋರ್ ಆಚೆ ಬರ್ತಾ ಇತ್ತು, ಇವನು ಕಿತ್ತಾಕ್ತಾನೆ ಅಂದ್ಬಿಟ್ಟು ಫೇವಿಕ್ವಿಕ್ ಕಾಣಿಸ್ಬಿಟ್ಟೆ ನಾನು. ಸ್ಟಕ್ ಆಗೋಯ್ತಲ್ಲ ನಿನ್ನ ಕಾರು. ನಾನೇನಾದ್ರು ಆಟ ಸಾಮಾನು ಕೊಡ್ತೀನಿ ಚಿಕ್ಕ ವಯಸ್ಸಲ್ಲಿ. ಏನು? ಪಕ್ಕದಲ್ಲಿ ಇಟ್ಕೊಂಡು ಮಾಡ್ಕೊತಾ ಇದ್ದೆ. ಒಂದ್ಸತಿ ಹೇಳಿದೆ, ಅದಕ್ಕೆ ನಾಲ್ಕು ಪ್ರಾಮಿಸ್. ಚಪ್ಪಲಿ ಇಸ್ಕೊಟ್ರೆ ಪಕ್ಕದಲ್ಲಿ ಇಟ್ಕೊಂಡು ಮಾಡ್ಕೊತಾ ಇದ್ದೆ ನಾನು. ನನಗೇನೋ ಚಪ್ಪಲಿ ಇಸ್ಕೊಟ್ರೆ ನಾನು ಪಕ್ಕದಲ್ಲಿ ಇಟ್ಕೊಂಡು ಮಾಡ್ಕೊತಾ ಇದ್ದೆ. ಏನಾದ್ರು ಹೊಸದು ಸಿಕ್ಬಿಟ್ರೆ ಅದು ನಾನು ಪಕ್ಕದಲ್ಲಿ ಇಟ್ಕೊಂಡೇ ಮಾಡ್ಕೊತಾ ಇದ್ದೆ ಗೈಸ್. ಅದು ನನಗೆ ಬೋರ್ ಹೊಡೆಯೋವರೆಗೂ ಪಕ್ಕದಲ್ಲಿ ಇಟ್ಕೊಂಡು ಮಾಡ್ಕೊತಾ ಇದ್ದೆ. ಎದೋಳು ಇಷ್ಟೇನಾ ವೆರೈಟಿ? ಒಬ್ಬಟ್ಟು ಕೋಸಂಬರಿ ಅನರಸ ಅಷ್ಟೇನಾ? ಈ ಕಡೆ ಬರ ಬಂಗ ತಿಂತಾನು. ತಿನ್ನ ಪರವಾಗಿಲ್ಲ, ತಿನ್ನು. ಸುಮ್ಮನೆ ಶಾಸ್ತ್ರ ತಿನ್ನು ಒಂದೆರಡು ತುತ್ತು. ನೀನು ಅಷ್ಟು ತಿನ್ನಕ್ಕಾಗಲ್ಲ. ಸಾಕ? ಬೇಡ 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 ಸಾಕ? ಕೋಸಂಬರಿ ಬೇಡ. ಗೈಸಿಗೆ ನೆಕ್ಲೆಸ್ ನೋಡಿ ಗೈಸ್, ಫೋಕಸ್ ಆಗ. ಆಮೇಲೆ ತೋರಿಸ್ತೀನಿ. ಇದು ಊರ ಹಬ್ಬಕ್ಕಂತ ಇಸ್ಕೊಂಡ್ಬಂದಿದ್ದು. ನಾನು ಇವಾಗ ನೋಡ್ತಾ ಇದ್ದೆ. ಒಂಥರ ಚೆನ್ನಾಗಿದೆ ಗೈಸ್, ಲಕ್ಷ್ಮಿ ಡಿಸೈನ್. ವಾಲೆ ಚೆನ್ನಾಗಿದೆ, ನಂಗೆ ವಾಲೆ ಇಷ್ಟ ಆಯಿತು. ಜಯನಗರ ಶಾಪಿಂಗ್ ಹೋದಾಗ ತೊಗೊಬಂದಿರೋದು. ನನ್ನ ಕರ್ಕೊಂಡು ಹೋಗಿಲ್ಲ. ನಾನು ಕಾಲೇಜ್ ಇದ್ಬೇಕಾದ್ರೆ ಇವ್ರಿಗೆ ಶಾಪಿಂಗ್ ಹೋಗೋಕ್ಕೆ ಮೂಡೆಲ್ಲ ಬರೋದು. ನನ್ನ ಕಾಲೇಜಲ್ಲಿ ಇದ್ದಾಗೇನೆ ಇವ್ರು ಹೋಗೋದು ಗೈಸ್. ಇವರು ನಾನು ಕಾಲೇಜಲ್ಲಿ ಇರಬೇಕಾದ್ರೆ ಹೋಗೋದು. ಆಮೇಲೆ ಅಲ್ಲೇ ಬೀಗ ಇಕ್ಕಿದ್ದೀರಮ್ಮ ತೊಗೊಬಿಡು, ಮನೆಯೊಳಗೆ ಇರು ಅಂದ್ಬಿಡೋದು. ಇಲ್ಲ ಬೀಗ ನಾನು ತೊಗೊಂಡೋಗ್ಬಿಡ್ತೀನ, ಹಂಗಿರು ಬೀಗ ಆಯ್ತಲ್ಲ ಮನೆಯಲ್ಲಿರು, ಬಂದ್ಬಿಡ್ತೀವಿ ಸ್ವಲ್ಪ ಹೊತ್ತು ಅನ್ನೋದು. ನಾನು ಹೋದ್ರೆ ಸರಿಯಾಗಿ ಇಸ್ಕೊತೀನಿ. ಅದಕ್ಕೆ ಅಂದರೆ ಜಾಸ್ತಿ ಕಷ್ಟ ಗೈಸ್ ಮನೇಲಿ. ನಾನು ತುಂಬ ಹಠ ಚಪ್ಪಲಿ ಬಟ್ಟೆನೇ ಮೇನು ಮನುಷ್ಯನಿಗೆ. ಈ ಡ್ರೆಸ್ಸಲ್ಲಿ ಇರೋಕ್ಕಾಗ್ತಿಲ್ಲ ಗೈಸ್ ನನಗೆ. ಇಲ್ಲಿ ವರ್ಕ್ ಮಾಡಿದ್ದಾರೆ, ಇಲ್ಲಿ ಅದು ಕೈ ತನಕ ಮಾಡ್ಬಿಟ್ಟಿದ್ದಾರೆ, ಚುಚ್ಚುತ್ತಾ ಇದೆ ಹಾಕ್ಕೊಂಡು. ಫಸ್ಟ್ ಬಿಚ್ಚಿಬಿಡ್ಬೇಕು ಈ ಡ್ರೆಸ್ನ, ನನ್ನ ಕೈಲಂತೂ ಆಗ್ತಾ ಇಲ್ಲ. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗೈಸ್. ಇದು ಹೊಸತಡ್ಕದ ವ್ಲಾಗ್ ಆಗಿರುತ್ತೆ. ಸೊ ನಮ್ಮ ಮನೆಯಲ್ಲಿ ಒಂದು ಜಾಸ್ತಿ ವೆರೈಟಿ ಏನು ಮಾಡಿಲ್ಲ, ಆದರೆ ಒಂದು 3-4 ಥರ ವೆರೈಟಿ ಮಾಡಿದರು. ಬಿರಿಯಾನಿ, ಮಟನ್ನು ಮುಂದೆ ಬರುತ್ತೆ ನೋಡಿ. ಆ್ಯಂಡ್ ನಾನೇನು ತಿಂದಿಲ್ಲ ಮಧ್ಯಾಹ್ನ. ಈ ಥರ ನಮ್ಮ ಅಕ್ಕನ ಬಿರಿಯಾನಿ ಅಂದರೆ ಫೇವ್ರೇಟ್ ಗೈಸ್. ಎಲೆ ಎಲ್ಲ ಕಟ್ ಮಾಡಿಕೊಂಡು ತಿಂತಿದ್ದಾಳೆ. ಒಬ್ಬಟ್ಟಿಕ್ಕೂ ಪರವಾಗಿಲ್ಲ, ಏನಾಗಲ್ಲ. ನೆನ್ನೆದಂದ್ರೂ ನೆನ್ನೆದಿರಲ್ವಾ? ನಿಮಿಷ ಇದೇ ತಟ್ಟೆ ಚೆನ್ನಾಗೈತೆ. ಸುಮ್ಮನೆ ಫ್ರೈ ಹಾಕ್ಬೇಕು. ಒಂದು ದೋಸೆ ಕೊಡ ಆಮೇಲೆ. ಘಮ ಅಂತ ಐತೆ. ದೋಸೆ ಚೆನ್ನಾಗಿರಲ್ಲ ಆದ್ರೆ ತಾನೇ.
ದೋಸೆಗೆ ಮಟನ್ ಸಾರು ತಿಂತೀನಿ, ಅನ್ನಕ್ಕೆ ಅದು ತಿಂತೀನಿ. ಇವಾಗ ಏನು ಮಾಡಿದ್ದೀರಿ ಅಂದರೆ ದೋಸೆ, ಮಟನ್ ಸಾಂಬಾರು, ಮುದ್ದೆ. ನಾನು ಹೇಳ್ತೀನಿ ದೋಸೆ, ಮಟನ್ ಸಾಂಬಾರು, ಅನ್ನ, ಬಿರಿಯಾನಿ, ಚಿಕನ್ ಫ್ರೈ, ಮುದ್ದೆ, ಆಮೇಲೆ ಅದೂ ಮಟನ್ ಅಷ್ಟೇ. ಬೇಯಿಸಿಲ್ಲ ಯಾಕಂದರೆ ಡೈಲಿ ತಿಂತೀನಿ. ಅಲ್ಬಾ ಇಲ್ಲಿ ಚೆನ್ನಾಗಿ ಬರ್ತಲ್ಲ ಲೈಟ್ನಿಂಗ್ಗೆ. ಉಪ್ಪು ಇಲ್ಲ, ಹೌದು. ಅಯ್ಯೋ ಮಲ್ಕೊಬಿಟ್ಟವನ, ಅದಕ್ಕೆ ಸೈಲೆಂಟಾಗೈತೆ ಮನೆ. ಮಲ್ಕೊಂಡ್ರೆ ಸೈಲೆಂಟಾಗಿರುತ್ತೆ. ಆ್ಯಂಡ್ ಇಷ್ಟು ವೆರೈಟಿ ಮಾಡಿದ್ರಿ ಗೈಸ್. ನಮ್ಮ ಮನೇಲಿ ನಮ್ಮ ಅಕ್ಕ ಜಾಸ್ತಿ ನಾನ್ ವೆಜ್ ತಿನ್ನಲ್ಲ, ಆ್ಯಂಡ್ ನಾನು ಕೂಡ ಜಾಸ್ತಿ ತಿನ್ನಲ್ಲ. ಅದಕ್ಕೆ ಗೈಸ್ ನನ್ನ ವೆಯ್ಟ್ ಯಾರು ನೋಡಿ ಗೈಸ್, ಅಪ್ಪ ಹೇಳ್ತಿದ್ದಾನೆ. ಇದು ರೂಟ್ ವೈಟ್ ಗೈಸ್, ಲೆಂತ್ ಮಾತ್ರ ಬ್ಲ್ಯಾಕು. ಈ ಥರ ನಮ್ಗೆ ಜಾಸ್ತಿ ಆಗ್ಬಿಟ್ಟಿದೆ, ನಂಗೆ ಭಯ ಆಗ್ಬಿಟ್ಟಿದೆ ನೋಡಿ. ಎಷ್ಟು ಉದ್ದ ರೂಟ್ ವೈಟು, ಮತ್ತು ಕೆಳಗೆ ಇದು ಇಲ್ಲಿರೋದೆಲ್ಲ ಬ್ಲ್ಯಾಕ್. ಏನಾಗಿದೆ ನನಗೆ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಿಕ್ಕಿ ಚಾನಲ್. ಮಗ್ನ ನಿಮ್ಮ ಅಣ್ಣ ಏನೋ ಕಿತಾಪತಿ ಮಾಡ್ತಾವ್ರೆ ನೋಡಿ ಗೈಸ್, ಆಡ್ತಾ ಇದ್ದಾವೆ. ನೀನು ಉಗುರು ತರ್ಸಪ್ಪ, ಎಷ್ಟೈತೆ ಉಗುರು ತರ್ಸು. ಸರ್ರೆ ಇಕ್ಕಿದ್ಯಾ ಉಗುರು? ಅಪ್ಪ ಬ್ಲೇಡ್ ಇದ್ದಂಗೆ ಅನ್ಸ್ತೈತೆ. ಇವಾಗೇನೋ ಮಾತಾಡಲ್ಲ ಇವನು, ಕೈ ಪುಯ್ ಏನೂ ಇಲ್ಲ. ಚಿಕ್ಕು ಈ ಕಡೆ ತಿರ್ಕೊ ಮಗ್ನೆ. ಪಲ್ಟಿ ಪಲ್ಟಿ ರಾಜ. ಆಫ್ ಮಾಡ ಚಿಕ್ಕು. ಇಲ್ಲ ಮಗ್ನೆ, ಹಾಟ್ ಐತೆ ನೋಡಿ, ಹಾಟ್ ಹಿಂದೆ ಸುಳಿ ಹತ್ರ ತಿರ್ಗ. ನೀನೇ ಪರ್ಚ್ಕೊಂಡಿದ್ದೆ ನೋಡಿದೆಲ್ಲ. ಆ್ಯಂಡ್ ನಮ್ಮ ಚಿಕ್ಕವನ ಹೆಸರನ್ನ ಚೀಕು ಅಂತ ಇಕ್ಕಿದ್ದೀನಿ ಗೈಸ್. ನಂಗೆ ಇಷ್ಟ ಆಗಿತ್ತು ಪೆಟ್ ನೇಮು, ಸೊ ಅದನ್ನೇ ಇಕ್ತೆ. ಅವ್ರು ಎಲ್ಲರೂ ಕರಿತಾ ಅದೇ ಫಿಕ್ಸ್ ಆಯ್ತು. ಇವಾಗ ಅವ್ನು ಚೀಕು ಅಂತ ಕದೇ ರಿಯಾಕ್ಟ್ ಕೂಡ ಮಾಡ್ತಾನೆ, ತಿರುಗ್ತಾನೆ. ಅವ್ನು ತುಂಬ ಇಂಟ್ರೋವರ್ಟು ನಮ್ಮ ಅಪ್ಪುಗಿಂತ. ಅಂದರೆ ನಮ್ಮ ಅಪ್ಪು ಸ್ವಲ್ಪ ಜಾಸ್ತಿ ಮಾತಾಡ್ತಾನೆ ಎಲ್ಲರ ಹತ್ರ, ಹಂಗೆಲ್ಲ ಮಾಡ್ತಾನೆ. ಆದರೆ ಇವನು ತುಂಬ ಸೈಲೆಂಟು. ಮತ್ತು ನಮ್ಮ ಅಪ್ಪು ಜನಗಳಂದರೆ ಇಷ್ಟ. ಇವನಿಗೆ ಜನ ಅಂದರೆ ಅಷ್ಟೇನು ರಿಯಾಕ್ಟ್ ಮಾಡಲ್ಲ, ನಾರ್ಮಲಾಗಿರ್ತಾನೆ. ಅವ್ನು ಆಪೋಸಿಟ್, ಸ್ವಲ್ಪ ಮುಖ ಅಲ್ಲ ಅವನ ಥರನೇ ಇದೆ ನೋಡೋದಕ್ಕೆ. ಚಿಕ್ಕ ವಯಸ್ಸಲ್ಲಿ ಅಪ್ಪು ಹೀಗೆ ಇದ್ದ. ಆ್ಯಂಡ್ ಇವನು ಹುಟ್ಟಿದಾಗ ಸ್ವಲ್ಪ ಕಲರ್ ಡಿಮ್ ಇದ್ದ, ಅದೇ ಹೋಗ್ತಾ ಫುಲ್ ಕಲರ್ ಬರ್ತಿದ್ದಾನೆ ಗೈಸ್ ಇವನು. ಸೊ ಇಷ್ಟ ಆಗಿತ್ತು ಯುಗಾದಿ ಹಬ್ಬದ ವ್ಲಾಗ್ಗೆ. ಸೊ 2 days ವ್ಲಾಗ್ನ ಒಂದೇ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಡು ಲೈಕ್, ಶೇರ್, ಸಬ್ಸ್ಕ್ರೈಬ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.